ಚಿನ್ನಮಸ್ತ ದೇವಿಯ ಕತೆ. ಒಂದು ಕಾಲದಲ್ಲಿ ದೇವಿಯರಲ್ಲಿಯೇ ಅತ್ಯಂತ ಅದ್ಭುತ ಮತ್ತು ಶಕ್ತಿಶಾಲಿ ರೂಪವಾಗಿ ಚಿನ್ನಮಸ್ತ ದೇವಿ ಪ್ರಸಿದ್ಧಳಾಗಿದ್ದಳು. ಅವಳು ಆದಿಶಕ್ತಿಯ ಭಯಂಕರ ಮತ್ತು ಕರುಣಾಮಯ ರೂಪವಾಗಿದ್ದಳು. ಒಮ್ಮೆ ಪಾರ್ವತಿ ದೇವಿ ತನ್ನ ಇಬ್ಬರು ಸಹಚರಿಯರಾದ ಡಾಕಿನಿ ಮತ್ತು ವಾರಿಣಿಯ ಜೊತೆ ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡಲು ಹೋದಳು. ಸ್ನಾನವಾದ ನಂತರ ಅವರು ಎಲ್ಲರೂ ಹಿಂದಿರುಗುತ್ತಿದ್ದರು. ಆಗ ಡಾಕಿನಿ ಮತ್ತು ವಾರಿಣಿಗೆ ಭಾರೀ ಹಸಿವು ತಟ್ಟಿತು. ಅವರು ದೇವಿಯ ಬಳಿ ಬಂದು, ಅಮ್ಮ, ನಮಗೆ ತುಂಬಾ ಹಸಿವು ಆಗಿದೆ. ದಯವಿಟ್ಟು ಆಹಾರ ನೀಡಿ ಎಂದು ವಿನಂತಿಸಿದರು. ಪಾರ್ವತಿ ದೇವಿ ಅವರಿಗೆ ತಾಳ್ಮೆಯಿಂದ ಕಾಯಲು ಹೇಳಿದರು. ಆದರೆ ಅವರ ಹಸಿವು ಹೆಚ್ಚುತ್ತಲೇ ಹೋಯಿತು. ಮತ್ತೆ ಅವರು ಬೇಡಿಕೊಂಡರು. ಅವರ ಕಷ್ಟವನ್ನು ಕಂಡ ದೇವಿ ತಕ್ಷಣ ಕರುಣೆಯಿಂದ ತನ್ನ ಖಡ್ಗವನ್ನು ತೆಗೆದುಕೊಂಡು ತನ್ನದೇ ತಲೆಯನ್ನು ಕತ್ತರಿಸಿಕೊಂಡಳು. ಆ ಕ್ಷಣ ಅವಳ ಕಂಠದಿಂದ 3 ರಕ್ತಧಾರೆಗಳು ಹರಿಯತೊಡಗಿದವು. ಒಂದು ಧಾರೆ ಡಾಕಿನಿಗೆ, ಇನ್ನೊಂದು ವಾರಿಣಿಗೆ, ಮೂರನೆಯದು ದೇವಿಯ ಸ್ವಂತ ತಲೆಗೆ ಸೇರಿತು. ಹೀಗೆ ದೇವಿ ತನ್ನ ಭಕ್ತರ ಹಸಿವನ್ನು ನೀಗಿಸಿದಳು. ಆ ದಿನದಿಂದ ಅವಳನ್ನು ಚಿನ್ನಮಸ್ತ ದೇವಿಯೇ ಎಂದು ಕರೆಯಲಾಯಿತು. ಚಿನ್ನ ಎಂದರೆ ಕತ್ತರಿಸಿದ, ಮಸ್ತ ಎಂದರೆ ತಲೆ. ಈ ರೂಪವು ತ್ಯಾಗ, ಶಕ್ತಿ, ಆತ್ಮನಿಯಂತ್ರಣ ಮತ್ತು ಪರಮ ಕರುಣೆಯ ಸಂಕೇತವಾಗಿದೆ. ಅವಳು ಹೇಳುವ ಸಂದೇಶ ಏನೆಂದರೆ, ನಿಜವಾದ ಪ್ರೀತಿ ಎಂದರೆ ಸ್ವಾರ್ಥವಿಲ್ಲದ ತ್ಯಾಗ. ಚಿನ್ನಮಸ್ತ ದೇವಿಯನ್ನು ಭಕ್ತಿಯಿಂದ ಆರಾಧಿಸಿದರೆ ಭಯಗಳು ದೂರವಾಗುತ್ತವೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಜೀವನದಲ್ಲಿ ಶಕ್ತಿ ದೊರೆಯುತ್ತದೆ. ಇದು ಚಿನ್ನಮಸ್ತ ದೇವಿಯ ಮಹಿಮೆಮಯ ಕತೆ.